ವಾರಕ್ಕೆ 3,000 4,000 ಕೂಲಿ ತತ್ತಾರೆ. ನಮ್ಮ ರಾಣಿ ಪಾಪ ಎದ್ದು ಬಿದ್ದು ಪೆಟ್ ಮಾಡ್ಕೊಂಡು ಬಂದವಳೆ ನಮ್ಮ ರಾಣಿ. ಇಲ್ಲ ತೂಕ ಬಂದರೆ ಸಾಕಪ್ಪ ಭಗವಾನ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಯ ಮಾಡ್ಕೊಂಡು ನನ್ನ ಈ ಪೂರ್ತಿ ವ್ಲಾಗ್ನ ಸಂಪೂರ್ಣವಾಗಿ ನೋಡಿ. ನಿಂಗೆ ನಿದ್ದೆ ಬರ್ತಿರ್ಲಿಲ್ಲ. ಸುಳ್ಳು ಹೇಳ್ಬೇಡ, ನಿಂಗೆ ಮಾತ್ರ ನಿದ್ದೆ ಬರ್ತಾ ಇದ್ದಂತೆ. ಮಲ್ಕೊಂತೀಯ? ನಾವು ಕೊಡೋ ಕ್ವಾಟ್ಲೆ ಟಾರ್ಚರ್ಗೆ ನಮ್ಮನ್ನು ಅದೆಷ್ಟೆಷ್ಟು ಬೈಕತ್ತರು ನಮಗಂತೂ ಗೊತ್ತಿಲ್ಲ. ಅವ್ರಿಗೆ ಏನು ಬೇಕಾದರೂ ಬೈಕೊಳ್ಳಿ, ನಾವು ಮಾತ್ರ ಕೊಡೋದೇನೆ. ನಮ್ಮ ಮಕ್ಕಳು ಬೈಕಂತಾರೆ, ನಮ್ಮ ಮನೇಲೂ ಬೈಕಂತಾರೆ. ಅವ್ರು ಏನು ಬೇಕಾದರೂ ಬೈಕೊಳ್ಳಿ, ನಾವು ಮಾತ್ರ ಮಾಡೋದೇನಿದೆಯೋ ಅದನ್ನು ಮಾಡೋದೇನೆ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಅವನು ಇನ್ನೂ ರೆಡಿ ಆಗಿರಲಿಲ್ಲ. ಆಗಲೇ ನಮ್ಮ ನಿತಿನ್ 7:15 ಆಗೋಗಿದೆ. ನಾನು ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ನ ತಗೊಂಡು ಅಲ್ಲಿ ನಿಂತಿರ್ತೀನಿ. ಅವನು ಅಷ್ಟೊಳಗಡೆಗೆ ಬಂದರೆ ಅಲ್ಲಿಂದ ಬಸ್ ಹತ್ಸೋದು, ಇಲ್ಲಾಂದರೆ ಬಸ್ನವ್ರು ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ಯಾವುದಾದ್ರು ಇದು ಮಕ್ಕಳು ಸಾಕೋದು ಕೆಲಸ ಅಲ್ವಾ? ಬರ್ತಾವನೆ ಫೈನಲಿ, ಬಂದ್ಬಿಟ್ಟ ಬೇಗನೆ. ಬಂದ ಮೆಷಿನ್ ಸೆಟ್ ಮಾಡ್ತಾ ಇದ್ದಾರೆ ಜೋಳ ಬಡಿಸೋದಕ್ಕೆ. ಇಷ್ಟೇ ಆಗಿರೋದು. ಈ ಸರಿ ಇಳುವರಿ ತುಂಬ ಕಡಿಮೆ ಬಂದಿದೆ. ಏನೂ ಮಾಡೋಕ್ಕಾಗಲ್ಲ, ದುರಾದೃಷ್ಟ. ಇದು ಆ್ಯಕ್ಚುಲಿ ಹಳೆ ವಿಡಿಯೋ. ನಾನು ಅಪ್ಲೋಡ್ ಮಾಡೋದಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ. ಸೊ ಅದನ್ನು ಇವಾಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಾವು ನಮ್ಮ ಹೊಲಕ್ಕೆ ಜೋಳ ಹಾಕಿದ್ವಿ, ಆ್ಯಸ್ ಯು ನೋ, ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಈ ಸರಿ ಮಾತ್ರ ಎಷ್ಟು ಲಾಸ್ ಆಯಿತು ಅಂತಂದರೆ, ನಿಯರ್ಲಿ ಹೆಚ್ಚು ಕಡಿಮೆ 50,000 ರೂಪಾಯಿ ನಮಗೆ ಲಾಸ್ ಆಯಿತು. ಯಾಕೆಂದರೆ ಇಳುವರಿ ಕಡಿಮೆ ಬಂದಿದೆ. ಆಮೇಲೆ ಅದೆಂಥದ್ದು ರೋಗ ಬೇರೆ ಬಂದಿತ್ತು ಒಂದು ಸ್ವಲ್ಪ ಜೋಳಕ್ಕೆ. ಬಟ್ ಇಳುವರಿನೂ ಚೆನ್ನಾಗಿರಲಿಲ್ಲ. ಆಮೇಲೆ ಜೋಳ ಸಿಗುವಾಗ ಸರಿಯಾದ ಟೈಮ್ಗೆ ಒಂದೇ ಥರದ ಜೋಳ ಸಿಗಲಿಲ್ಲ, ಬೇರೆ ಬೇರೆ ಥರದ್ದು ಜೋಳಗಳನ್ನ ಹಾಕಿದ್ವಿ. ಆ್ಯಂಡ್ ಗೊಬ್ಬರದ್ದು ತೊಂದರೆ ಆಯಿತು. ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಒಂದೊಂದು ಕ್ರಾಪಿಗೆ ಒಂದೊಂದು ಥರ ಕಷ್ಟಗಳಿರುತ್ತೆ. ಅಂದರೆ ಈ ತೋಟ ಬೆಳೆದಿರೋರಿಗೆ, ಅಥವಾ ಸಂಪೂರ್ಣವಾಗಿ ನೀರಾವರಿ ಇರೋರಿಗೆ, ಅಥವಾ ನೀರು ಇಲ್ಲದೆ ಇರೋರಿಗೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ತೊಂದರೆ ಅಂತೂ ಇದ್ದೇ ಇರುತ್ತೆ. ಸೊ ನಮಗೆ ಈ ಸರಿ ಈ ಥರ ಆಯಿತು. ಅದೇನೋ ಹೇಳ್ತಾರಲ್ಲ, ವ್ಯವಸಾಯ 1 ವರ್ಷ, ವ್ಯಾಪಾರ 1 ನಿಮಿಷ ಅಂತ. 1 ವರ್ಷ ಬೆಳೆದಿರೋಂತಹ ಬೆಳೆನ ಅದನ್ನು ಕೂಡ ಹಾಕಿ ಅದರ ಇಳುವರಿನ ಲೆಕ್ಕ ಹಾಕ್ಕೊಂಡು ನಾವು ಕಾಯ್ದು ಅದೇನಾದರೂ ಇಳುವರಿ ಕಡಿಮೆ ಬಂತು ಅಂದಾಗ ಅದಕ್ಕೆ ನಮಗಾಗುವಂಥ ನೋವು ಅದು ಅಷ್ಟಿಷ್ಟಲ್ಲ. ಬಿಕಾಸ್ ನಮ್ಮ ಹೊಲದಲ್ಲಿ ಹೆಂಗಪ್ಪ ಅಂತಂದರೆ ಎಲ್ಲ ಕೆಲಸನೂ ನಾವೇ ಮಾಡಿದ್ದೀವಿ. ನಾವೇ ಖುದ್ದಾಗಿ, ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಸೇರ್ಕೊಂಡು ಖುದ್ದಾಗಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಂಡಿದ್ದೀವಿ. ಅದರಲ್ಲೇ ನಮಗೆ ಲಾಸ್ ಬಂದಿದೆ. ನಾವೇನಾದರೂ ಕೆಲಸಗಾರರಿಗೆ ಕೆಲಸ ಕೊಟ್ಟು ಮಾಡಿದ್ದಿದ್ರೆ ಅದು ಇನ್ನೆಷ್ಟು ಲಾಸ್ ಆಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದಕ್ಕೆ ರೈತ ಬೆಳೆದ್ರೆ ಒಂದೊಂದು ಸರಿ ಚಿನ್ನ ಆಗ್ಬಿಡುತ್ತೆ, ಒಂದೊಂದು ಸರಿ ಮಣ್ಣಾಗೋಗತ್ತೆ. ನಾನಿಲ್ಲಿ ವೆಯ್ಟಿಂಗ್. ನಾನು ನನ್ನ ಜೊತೆ ಮತ್ತೊಂದು ಸಣ್ಣ ಬ್ಯಾಗು. ನಮ್ಮ ರಾಣಿ ಪಾಪ ಎದ್ದು ಬಿದ್ದು ಪೆಟ್ ಮಾಡ್ಕೊಂಡು ಬಂದವಳೆ ನಮ್ಮ ರಾಣಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಗಾಡಿ ತಗೋಗೋದು ಎಲ್ಲರೂ ಬೀಳಿಸ್ಕೊಂಡು ತಗೊಬರೋದು. ಯಾರು ಹೇಳುವವರು ಬೆಳಗ್ಗೆ ಬಂದಿದ್ದೀವಿ. ಟೆನ್ಷನ್ನು ದೇವರೇ ಒಳ್ಳೇದು ಮಾಡಪ್ಪ, ಇದ್ರಲ್ಲಾದರೂ ನನಗೆ ಗೆಲುವು ಕೊಡಪ್ಪ ಅಷ್ಟೇ. ನಿಜ ಹೇಳಬೇಕು ಅಂದರೆ ನನಗಂತೂ ಹೊಲದಲ್ಲಿ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ. ಅದರಿಂದ ಬರೋವಂಥ ಲಾಭಕ್ಕಿಂತ ನಾವು ಮಾಡ್ತಿರೋ ಕೆಲಸನೇ ಜಾಸ್ತಿ ಆಗಿದೆಯೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ.
ಇವತ್ತು ಕೂಲಿ ಮಾಡೋರು ಇದಾರಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ. ನನ್ನ ಅಮ್ಮನಕ್ಕೆ ವಾರಕ್ಕೆ 3,000 4,000 ಕೂಲಿ ತತ್ತಾರೆ. ಗಂಡಾಳಿಗೆ 700 ರೂಪಾಯಿ, ಹೆಣ್ಣಾಳಿಗೆ 450 ರೂಪಾಯಿ. 10 ದಿವಸ ಅವಳ ಕೆಲ್ಸಕ್ಕೆ ಈಗ ನೀವ್ ಹೇಳ್ದಂಗೆ ಇವಾಗ ನಾನೇ ಎಲ್ಲ ನಿಂತು ಕೆಲಸ ಮಾಡಿಸಿ ಯಾರಿಗೂ ಕೊಡದಂಗೆ ಬಿಸಿಲಲ್ಲಿ ತಂದು ಹಾಕಿದಿನಲ್ಲ, ಏನಾಗತ್ತೆ ಈಗ ನೀನೇ ಲೆಕ್ಕ ಹಾಕು. ಆಮೇಲೆ ಇನ್ನೊಬ್ರಿಗೆ ಅಯ್ಯೋ ಬೇಡ ಕೊಟ್ಟು ಹೋಗ್ಬಿಡೋಣ ಅಂತಿರಲ್ಲ, ಜಮೀನ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಿರಲ್ಲ. ಇದ್ರಲ್ಲಿ ಲಾಭ ಎಷ್ಟು ದುಡ್ದೆ, ಆದಾಯ ಎಷ್ಟು ಬರುತ್ತೆ, ನಿನಗೆ ಕೊಡೋದ್ರಲ್ಲಿ ನಿನ್ ಜಮೀನು ನಿನಗೆ ಕೊಡೋದ್ರಲ್ಲಿ ಏನು ಉಳಿತಿದೆ ಎಲ್ಲ ಲೆಕ್ಕ ಹಾಕವು. ಅದಕ್ಕೆ ಕಂಡರ್ ಮನೆ ಜಮೀನವ್ರು ಸೋತತ್ಲ ಕೈ ಬಿಟ್ಬಿಟ್ಟಿದ್ದೀನಿ. ನನ್ನ ಪೂರ್ತಿ ನಾನು ಮಾಡ್ಕೊಂತೀನಿ. ಈಗ ನಂದು ಒಂದು ಆರ್ಟ್ ಆಪರೇಷನ್ ಆಯ್ತು ಅಂತ ನಮ್ಮ ಮಕ್ಕಳು ಜಗಳ ಮಾಡಿ 2 ಹೆಣ್ಮಕ್ಳು ನನಗೆ. ಒಬ್ಬಳನ್ನ ಸಕಲೇಶ್ಪುರದ ಹತ್ರ ಕೊಟ್ಟೀನಿ, ಅವರು ಟಿಪ್ಪು ರಂಗಾಪುರ ಅಲ್ಲಿ ಬೇಕ್ರಿ ಮಾಡಿದ್ದಾರೆ. ನನ್ನ ಮಗಳು 6 ವರ್ಷ ಆಯ್ತು ಬೇಕ್ರಿ ಮಾಡಿ ಕೊಟ್ಟೀನಿ. ಈಗ ಬೇಡಪ್ಪ ನಿನ್ ಬಾರಿಗೆ ಹೋಗಕ್ಕಾಗಲ್ಲ, ಅದು ಯಾರಿಗಾರ ಕೊಟ್ಬಿಡು ಅಂತ ಅದು ಕೊಡಿಸಿ ದೇವಸ್ಥಾನ ತೊಳದ್ದು ಅಲ್ಲೊಂದು 2 ಎಕರೆ ಐತೆ, ಅಲ್ಲಿ ಒಂದಕ್ಕೆ ಶುಂಠಿ ಮಾಡೀನಿ, ಒಂದಕ್ಕೆ ಜೋಳ ಮಾಡೀನಿ. ಹಂಗೂ ಆಳು ಕೈ ಕೊಟ್ಟೇ ಬಿಟ್ರು. ಟವಲ ಬಾಯಿಗೆ ಬಂದಾಗ ಟವಲ್ ಕಟ್ಕೊಂಡು ಆರ್ಟ್ ಆಪ್ರೇಷನ್ ಆಗಿ ಇನ್ನೂ 2 ತಿಂಗಳಾಗಿಲ್ಲ. 3 ಬ್ಯಾರ್ಲ್ ಔಷಧಿ ಹೊಡೆದೀನಿ ಶುಂಠಿಗೆ. ಔಷಧಿ ಹೊಡೆದು ಶುಂಠಿ ಉಳಿಸ್ಕೊಂಡೀನಿ. ಇವತ್ತು ನಮ್ಮೂರವರೆಲ್ಲ ಬಾಯಿ ಮೇಲೆ ಇವ್ರು ಜಯನೇ ಬಂದು ಬಾಯಿ ಬಂದಂಗೆ ಬೈದು ಬಂದ, ನಿಮ್ಮ ಮನುಷ್ಯ ಹುಟ್ಟಿದ್ಯಾ ದೇವ್ ಹುಟ್ಟಿದ್ಯಾ ನೀನು, ಇನ್ನೂ 5-6 ದಿವಸ ಇಲ್ಲ ಆರ್ಟ್ ಆಪ್ರೇಷನ್ ಆಗಿ ಔಷಧಿ ಹೊಡಿತಾ ಇದೆಯಲ್ಲ ಅಂತ ಮೀನ್ನ ತಗೋಣಕ್ಕೆ ಬಂದ. ಇವತ್ತು ನಾನು ಔಷಧಿ ಹೊಡಿಲಿಲ್ಲ ಅಂದ್ರೆ ಇವತ್ತು ಶುಂಠಿ ಉಳಿತಿರ್ಲಿಲ್ಲ. 1 ತಿಂಗಳೇ ಹತ್ರ ಬಡ್ಕೊ ಹೋಗ್ಬಿಡೋದು. ಹಂಗೆ ಏನ್ ಮಾಡೋಣ, ತಲೆ ನೋವು ಬಂದು ಇನ್ನೊಂದು ಕಣವ ಏನ್ ಗೊತ್ತಾ, ಆರಂಭದಲ್ಲಿ ದುಡ್ದು ಸಂಪಾದನೆ ಮಾಡ್ತೀನಿ ಅನ್ನೋದು ಬಿಟ್ಬಿಡಿ, ಅದು ಆಗಲ್ಲ. ಈಗ ನೋಡು ಒಂದಾದ ಮಳೆ, ಈಗ ನೀವ್ ಕಾಣಂಗೆ ನಾವ್ ಎಷ್ಟ್ ಕಷ್ಟಪಟ್ವಿ, ಒಂದ್ ಆಳು ಕರ್ಕಂದಿಲ್ಲ, ಕಮ್ಮಿ ಕಷ್ಟನ ಔಷಧಿ ಹೊಡೆದಿಂದ ಹಿಡಿದು ನೀರ್ ಎಲ್ಲೆಲ್ಲಿಂದ ನಾವು ಹೊತ್ಕ ಬಂದು ಗೊಬ್ಬರ ತಂದು ಹಾಕಿ. ಈಗ ಹಂಗೆ ಲೆಕ್ಕ ಹಾಕು. ಈಗ ಹಂಗೆ ಕಣವ ಆರಂಭದಲ್ಲಿ ನೋಡು, ಅದು ಗೌರಿ ಹಬ್ಬದಲ್ಲಿ ಒಂದಾದ್ ಮಳೆ ಬಂದಿದ್ರೆ ನಿನಗೆ ಇವತ್ತು ಒಂದು 10-20 ಸಾವಿರ ಲಾಭ ಸಿಕ್ಕೋದು. ಅವತ್ತು ಭಗವಂತ ಅದೊಂದು ನಿಗ ಹಾಕಿನ, ಅದು ಬಂದಿದ್ರೆ ನಿನಗೊಂದು 20-25 ಸಾವಿರ ರೂಪಾಯಿ ನಿಂಗೂ ಲಾಭ ಸಿಕ್ಕೋದು. ಬುಡಪ್ಪ ಮಾಡಿದ ಕಾರ ಅಂತ ಒಂದು ನೆಮ್ಮದಿಯಾರ ಆಗೋದು. ಒಂದು 20 ಸಾವಿರ ಉಳಿದಿದ್ರು 10 ಪೈಸೆ ಉಳಿಯಾಕಲ್ಲ ಇನ್ನು ಜ್ವಾಳದಲ್ಲಿ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಆರಂಭದ ಮೇಲೆ ಲೆಕ್ಕ ಹಾಕ್ಯ ನೀನು. ಎರಡನೇ ದಿನ ಬಂದು ಕಾಯ್ದು 2ನೇ ದಿನ ತುಂಬಿಸ್ತಾ ಇರೋದು. ನೋಡಿದ್ರ ನಮ್ಮ ಕಷ್ಟನ ಕೇಳಿಸ್ಕೊಂಡ್ರ, ನಾವೆಷ್ಟು ಕಷ್ಟಪಟ್ರು ನಮ್ಮ ಕೈಗೆ ದಕ್ಕೋದು ಮಾತ್ರ ಇಷ್ಟೇನೇನೆ. ಅದಕ್ಕೆ ನಾನು ಹೇಳಿದ್ನಲ್ಲ ಆಗಲೇ, ವ್ಯವಸಾಯ 1 ವರ್ಷ, ವ್ಯಾಪಾರ 1 ನಿಮಿಷ, ವ್ಯವಸಾಯ ಮನೆ ಮಂದಿಯೆಲ್ಲ ಸಾಯ ಅಂತ ಅದೊಂಥರ ಗಾದೆ. ಅದಕ್ಕೇನೆ ವ್ಯವಸಾಯಗಾರರಿಗೆ ಹೆಣ್ಣು ಕೊಡಲ್ಲ, ವ್ಯವಸಾಯಗಾರರಿಗೆ ತುಂಬ ಕಷ್ಟಪಡಬೇಕಾಗತ್ತೆ ಅಂತ ಯಾಕೆ ಹೇಳ್ತಾರೆ, ಇದಕ್ಕೇನೆ ತುಂಬ ಕಷ್ಟಪಡಬೇಕಾಗತ್ತೆ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಲ್ಲ, ಅದೆಲ್ಲನೂ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಸಿಕ್ಕತ್ತೆ ಅಷ್ಟೇ ಸಿಕ್ಕತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೀರಾವರಿ ಇತ್ತು ಅಂತಂದರೆ ಬೇಕಿದ್ರೆ ಒಂದು ಬೆಳೆ ಅಳಿಸ್ಬಿಟ್ಟು ಇನ್ನೊಂದು ಬೆಳೆ ಹಾಕ್ಬಿಡೋಣ ಆ ಕ್ಷಣಕ್ಕೆ. ಬಟ್ ನೀರಾವರಿ ಇಲ್ದಲೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಜಮೀನುಗಳು ಒಂದು ಕಡೆ ಇಲ್ದಲೇ ಇದ್ದರೆ ಇನ್ನೂ ಕಷ್ಟ ಆಗುತ್ತೆ. ನಮ್ಮದು ಇದು ಹಾಗೆ ಆಗಿರೋದು. ನಮ್ಮ ಜಮೀನು ಒಂದೇ ಫ್ಲ್ಯಾಟ್ ಇಲ್ಲ, ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಆ ಥರ ಇದೆ. ಅದೆಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ಅದು ನಮಗೆ ಮಾತ್ರ ಗೊತ್ತು. ಬಟ್ ಅದಕ್ಕೆ ತಕ್ಕನಾದ ಪ್ರತಿಫಲ ಸಿಕ್ಕಿದ್ರೆ ಮತ್ತೆ ಇನ್ನೊಂದು ಸರಿ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಬಟ್ ಸಿಕ್ಕಲಿಲ್ಲ ಅಂತ ಅಂದಾಗ ಇದೇ ಥರ ನೋವು ಅನ್ಭವಿಸ್ಕೊಂಡು ನಾವು ಮನೆಗೆ ವಾಪಸ್ ಬರಬೇಕಾಗತ್ತೆ. ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೀನಿ. ನಿನ್ನೆ ಮೊನ್ನೆ ದಿನ ಬರ್ತದೆ. ಎಲ್ಲರನ್ನು ಸೇರಿಸಿ ಯೂಟ್ಯೂಬಿಗೆ ಹಾಕ್ತೀನಿ. ಎಲ್ಲ ಕೊಟ್ಟಾಯ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಮತ್ತೆ ಮಾತಾಡೋಣ. ಹಾಗೇನೆ ದಯಮಾಡಿ ನನ್ನ ವ್ಲಾಗ್ನ ಸಂಪೂರ್ಣವಾಗಿ ಸಮಯ ಮಾಡ್ಕೊಂಡು ನೋಡಿ ಪ್ಲೀಸ್, ರಿಕ್ವೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.